ಈಗ ನಮ್ಮದು ಕೈಲಾಸಗಿರಿ ಪ್ಲೇಸ್ ವಿಸಿಟಿಂಗ್ ಪೂರ್ತಿ ಕೂಡ ಕಂಪ್ಲೀಟ್ ಆಗಿದೆ. ಈಗ ಮುಗಿಸಿ ನಾವು ಹೊರಟಿದ್ದೀವಿ. ಅದ್ರ ಜೊತೆ ನೋಡಿ ಅಮ್ಮ ಅತ್ತೆ ಕೂಡ ನಿಧಾನವಾಗಿ ನಡ್ಕೊಂಡ್ಬರ್ತಿದ್ದಾರೆ. ಸ್ವಲ್ಪ ನಡೆಯೋ ಸ್ವಲ್ಪ ಗಾಸಿ ಅನಿಸ್ತು. ಹಾಗಾಗಿ ಈಗ ನಾವಿಲ್ಲೂ ಕೂಡ ಪ್ರಸಾದ ಸ್ವಲ್ಪ ತಿಂದು ಈಗ ಹೊರಟಿದ್ವಿ. ಓಕೆ ಗೈಸ್, ಬನ್ನಿ ಇವತ್ತಿನ ಬ್ಲಾಗ್ನ ಕಂಟಿನ್ಯೂ ಮಾಡ್ತಾ ಹೋಗ್ತೀನಿ. ಹಾಗೂ ಒಂದು ವಿಡಿಯೋ ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಇರೋ ಬಟನ್ನ ತಪ್ಪದೆ ಪ್ರೆಸ್ ಮಾಡಿ ಗೈಸ್. ಸ್ನೇಹಿತರೆ, ಇಲ್ಲಿ ಹಾಗೆ ಬರ್ತಾ ಇಲ್ಲಿ ಒಂದು ನೋಡಿ ಇಬ್ಬರು ಮಕ್ಕಳಿದ್ರು ಸ್ನೇಹಿತರೆ. ಇಬ್ಬರು ಮಕ್ಕಳು ಈ ರೀತಿ ಡೋರ್ ತಕ್ಕೊಂಡು ವಿಡಿಯೋ ರೆಕಾರ್ಡ್ ಮಾಡ್ತಿದ್ದಾರೆ. ಬಟ್ ಅದೆಷ್ಟು ಸೇಫೋ ಅಲ್ಲ ಅನ್ನೋದು ಅವ್ರಿಗೆ ಅರ್ಥ ಆಗಬೇಕು. ಮಕ್ಕಳನ್ನ ಆ ರೀತಿ ಕುಣಿಸೋದಾಗ ಎಲ್ಲೋ ಹಂಸೋ ಬಂತಿಲ್ಲ, ಗಾಡಿ ಅಪೋಸಿಟ್ ಬಂದಾಗ ಕೆಳಗೆ ಬಿದ್ದರೆ ಎಫೆಕ್ಟ್ ಆಗುತ್ತಲ್ವ. ದಯವಿಟ್ಟು ಆ ರೀತಿ ಎಲ್ಲ ಮಾಡಬೇಡಿ ಅಂತ ಹೇಳ್ತೀನಿ. ಹಾಗೂ ಇಲ್ಲಿ ನೋಡಿದ್ರಲ್ಲ ಅಮರನಾಥೇಶ್ವರ ದೇವಸ್ಥಾನ ಸ್ನೇಹಿತರೆ. ಈ ಒಂದು ದೇವಸ್ಥಾನ ತುಂಬ ಹಳೆಯ ಕಾಲದ್ದಂತೆ. ಅವ್ರು ಹೇಳ್ತಿದ್ರು ತುಂಬ ಓಲ್ಡ್ ಟೆಂಪಲ್ ಇದು ಅಂತ ಹೇಳಿ. ಅಂದರೆ ಯೋಗಿ ನಾರಾಯಣ ಸ್ವಾಮಿ, ನರಸಿಂಹಸ್ವಾಮಿ ಅಂದರೆ ಕೈವಾರ ತಾತ ಇಲ್ಲಿ ಬಂದು ತಪಸ್ಸಿಗೆ ಕೂತಂಥ ಒಂದು ಪ್ಲೇಸ್ ಅಂತ ಹೇಳ್ತಾರೆ. ಹಾಗಾಗಿ ಈ ಒಂದು ಪ್ಲೇಸ್ನ ಕೂಡ ವಿಸಿಟ್ ಮಾಡೋಣ ಅಂತ ಹೇಳಿ ಬಂದ್ವಿ ನಾವು ಸ್ನೇಹಿತರೆ. ಇಲ್ಲಿ ನರಸಿಂಹಸ್ವಾಮಿ ದೇವಸ್ಥಾನ ಕೂಡ ಇತ್ತು ನೋಡಿ. ಶಾನು ಮೇಲೆ ಹೆಕ್ತಿದ್ಲು. ಇದು ಸಮ್ಮರ್ ಹಾಲಿಡೇಸ್ ಲಾಸ್ಟ್ ಟ್ರಿಪ್ ಸ್ನೇಹಿತರೆ. ಈ ಅಮರನಾಥೇಶ್ವರ ಅಂದರೆ ಇಲ್ಲಿಗ ಕೈವಾರ ತಾತ ತಪಸ್ಸಿಗೆ ಕೂತಂಥ ಸ್ಥಳಕ್ಕೆ ಬಂದರೆ ಇಲ್ಲಿ ಮೇಲೆ ಹೋಗ್ಬೇಕಾದ್ರೆ ಸ್ಟೆಪ್ಸ್ ಇದೆ ಸ್ನೇಹಿತರೆ. ಸ್ಟೆಪ್ಸ್ ಪ್ರತಿಯೊಂದು ಸೈಡು ಕೂಡ ಇಲ್ಲಿ ನೋಡಿ, ಇಲ್ಲಿ ಭಕ್ತ ಕುಂಬಾರ ಒಂದು ಇಮೇಜ್ ಇದೆ. ಅಂದರೆ ಇಮೇಜ್ ಅನ್ನೋದಕ್ಕಿಂತ ಇದೆಲ್ಲ ಒಂದು ಮೂರ್ತಿಗಳಿದ್ದಾವೆ ಇಲ್ಲಿ. ತುಂಬ ಅಂದರೆ ಎಲ್ಲ ದಾಸರ ಒಂದು ಮೂರ್ತಿಗಳು ಕೂಡ ಈ ಒಂದು ಮೆಟ್ಲಲ್ಲಿದೆ ನೋಡಿ. ಕನಕದಾಸರು ಅತ್ತ ಇತ್ತ ಎರಡೂ ಸೈಡ್ ಇತ್ತು. ಎಲ್ಲ ರೀತಿಯ ದಾಸರ ಒಂದು ಇಲ್ಲಿತ್ತು. ಬಸವಣ್ಣ, ವಚನಕಾರರು ಎಲ್ಲರ ಒಂದು ಇಮೇಜ್ ಇಲ್ಲಿತ್ತು. ತುಂಬ ಚೆನ್ನಾಗಿತ್ತು. ನಾನು ಇಲ್ಲಿ ಆಲ್ಮೋಸ್ಟ್ ಎಲ್ಲದನ್ನು ನೋಡ್ತಾ ಓದ್ಕೊಳ್ತಾ ಹೋಗ್ತಿದ್ದೆ. ತುಂಬ ಇಷ್ಟ ಆಯಿತು ಸ್ನೇಹಿತರೆ. ಈ ಒಂದು ಪ್ಲೇಸು ತುಂಬ ಓಲ್ಡ್ ಆಗಿರೋದ್ರಿಂದ ವೈಟ್ ಕಲರ್ ಪೇಂಟು ಮೇಲೆ ಒಂದೊಂದು ಸ್ಟೆಪ್ಪು ಹತ್ತದ ಸಿಕ್ಕಾಪಟ್ಟೆ ಬ್ಯೂಟಿಫುಲ್ ಅನ್ನಿಸ್ತಾ ಇತ್ತು. ನೇಚರ್ ಅಂತೂ ಅದ್ಭುತ ಅನ್ನಿಸ್ತು ನನಗೆ. ತುಂಬ ಇಷ್ಟ ಆಯಿತು ಸ್ನೇಹಿತರೆ. ನೋಡಿ ಇಲ್ಲೆಲ್ಲ ಪ್ರತಿಯೊಂದು ಅಷ್ಟೇ, ಪ್ರತಿಯೊಂದು ಏನಿದೆ ನೋಡಿ ಇಲ್ಲೆಲ್ಲ ಅವರು ತ್ಯಾಗರಾಜರು, ಗವಿ ನರಸಿಂಹಸ್ವಾಮಿ ಅಂತ ಕೂಡ ಕರೀತಾರೆ. ಹಾಗೂ ಇಲ್ಲಿ ಕೈವಾರ ತಾತ ಧ್ಯಾನಕ್ಕೆ ಕೂತ್ಕೊಂಡ್ರು, ತಪಸ್ಸಿಗೆ ಕೂತ್ಕೊಂಡಂಥ ಪ್ಲೇಸ್ ಅಂತ ಕೂಡ ಹೇಳ್ತಾರೆ. ಮೇಲೆ ಕೂತ್ಕೊಂಡು ಅಂದರೆ ಮೇಲೆ ದೇವಸ್ಥಾನದ ಮೇಲೆ ಭಾಗ ಹೋಗಿ ಕೆಳಗಡೆ ನೇಚರ್ ನೋಡಿ ಅಷ್ಟು ಅದ್ಭುತವಾಗಿ ಕಾಣಿಸುತ್ತೆ. ಅಂದರೆ ಕಳೆದೋಗ್ತೀವೇನೋ ಅನ್ನೋ ಅಷ್ಟು ಚೆನ್ನಾಗಿತ್ತು. ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು ನೋಡಿ ಯಾವ ರೀತಿ ಕಾಣಿಸ್ತಿದೆ ಅಂತ ಹೇಳಿ. ಹಾಗೂ ಇಲ್ಲಿ ನೋಡಿ ಎಲ್ಲ ರೀತಿ ಹೂವಿನ ಗಿಡಗಳು ಕೂಡ ಇದೆ. ಅಂದರೆ ಅಲ್ಲಲ್ಲಿ ಒಂದೊಂದು ಮನೆ ಕೂಡ ಇದೆ. ಅಂದರೆ ಇಲ್ಲಿ ಪೂಜೆ ಮಾಡೋ ಪೂಜಾರಿಗಳ ಮನೆ ಅಂತೆ, ಐನೋರ್ ಮನೆಗಳು ಅಂತ ಹೇಳಿದ್ರು. ಅಲ್ಲೇ ಇರ್ತಾರೆ ಅಂತ ಹೇಳಿದ್ರು. ತುಂಬ ಚೆನ್ನಾಗಿತ್ತು. ಸಸಿಗಳಂತೂ ತುಂಬ ಅದ್ಭುತವಾದ ಸಸಿಗಳನ್ನ ಇಟ್ಟಿದ್ರು ಮನೆ ಹತ್ರ. ಔಷಧಿ ಗಿಡಗಳು ಕೂಡ ಇಟ್ಟಿದ್ರು ಸ್ನೇಹಿತರೆ. ನೋಡಿ ಇದು ಅಮರನಾಥೇಶ್ವರ ದೇವಸ್ಥಾನ. ಈ ಕಡೆ ಭಾಗದಲ್ಲಿಂದ ಹೋದರೆ ತುಂಬ ಹಳೆಯ ಒಂದು ದೇವಸ್ಥಾನ ಸ್ನೇಹಿತರೆ. ಇದು ತುಂಬ ಖುಷಿಯಾಗುವಂಥ ಪ್ಲೇಸ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ನಾವೀಗ ಬಂದಿರೋದು ನಮ್ಮ ಕೈವಾರದಲ್ಲಿರೋ ಅಂಥ ಉದ್ಯಾನವನಕ್ಕೆ ಸ್ನೇಹಿತರೆ. ತುಂಬ ಚೆನ್ನಾಗಿತ್ತು. ನಾನು ಸ್ಕೂಲ್ ಟೈಮಲ್ಲಿ ಈ ಒಂದು ಪ್ಲೇಸ್ಗೆ ವಿಸಿಟ್ ಮಾಡಿದ್ದು. ಈಗ ನೋಡೋದಕ್ಕೆ ತುಂಬ ಡಿಫ್ರೆನ್ಸ್ ಅನಿಸ್ತದೆ. ಬಟ್ ಮಳೆ ಕೂಡ ತುಂಬ ಮಳೆ ಬಂದಿದೆ ನೋಡಿ. ಹಾಗೂ ಇಲ್ಲಿ ಮೆನ್ಷನ್ ಕೂಡ ಮಾಡಿದ್ದಾರೆ ಟೈಮಿಂಗ್ಸ್ ಎಲ್ಲ ಕೂಡ ನೋಡಿ. ಯೋಗಿ ನಾರಾಯಣ ಯಾಂತ್ರಿಧರ ತಪೋವನ ಅಂತ ಇದೆ. ಮಕ್ಕಳಿಗೆ 5 ರೂಪಾಯಿ, ದೊಡ್ಡವ್ರಿಗೆ 10 ರೂಪಾಯಿ. ಟೈಮಿಂಗ್ಸ್ ಮಾರ್ನಿಂಗ್ 9 to 5, ಈವ್ನಿಂಗ್ 5ವರೆಗೂ ಇದೆ. ತುಂಬ ಅಂದರೆ ಮಾಂಸಾಹಾರ ಪದಾರ್ಥಗಳೆಲ್ಲ ತೊಗೊಳೋಗೋಗಿಲ್ಲ. ವೆಜ್ ತೊಗೊಂಡೋಗಿ ಊಟ ಮಾಡೋಂಗಿದ್ರೆ ಓಕೆ, ನಾನ್ ವೆಜ್ ಎಲ್ಲ ತೊಗೊಂಡು ಹೋಗಬಾರ್ದು ಅಂತ ಹೇಳಿ ಮೆನ್ಷನ್ ಮಾಡಿದರು. ಅಲ್ಲಿ ಪ್ರತಿಯೊಂದು ಮೆನ್ಷನ್ ಮಾಡಿದ್ದಾರೆ. ಹಾಗಾಗಿ ಅದನ್ನು ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ ಸ್ನೇಹಿತರೆ. ಬನ್ನಿ ಈಗ ಉದ್ಯಾನವನದ ಒಳಗಡೆ ನಾವು ಕೂಡ ಹೋಗೋಣ. ಏನೇನಿದೆ, ಯಾವ್ಯಾವ ಪ್ರಾಣಿ ಇತ್ತು, ಪಕ್ಷಿ ಇತ್ತು ನೋಡೋಣ. ಸ್ಕೂಲ್ ಟ್ರಿಪ್ ಆಗಪ್ಪ. ಕರ್ನಾಟಕ ಅರಣ್ಯ ಇಲಾಖೆ ತಪೋವನ. ಎಷ್ಟು ಚೆನ್ನಾಗಿ ನಮ್ಮ ಕನ್ನಡ ಭಾಷೆನ ಬರೆದಿದ್ದಾರೆ. ಕನ್ನಡ ಭಾಷೆಯಲ್ಲಿ, ಕನ್ನಡದಲ್ಲಿ ಸ್ನೇಹಿತರೆ. ಇದು ನಮ್ಮ ಕೈವಾರದ ಕರ್ನಾಟಕ ಅರಣ್ಯ ಇಲಾಖೆ ತಪೋವನ. ಅಂದರೆ ಇದು ಒಂದು ಚಿಕ್ಕ ಒಂದು ಅರಣ್ಯ. ಈ ಒಂದು ಅರಣ್ಯದಲ್ಲಿ ಕಾಡು ಪ್ರಾಣಿಗಳ ಇದ್ದಾವೆ, ಕೆಲವಷ್ಟಿದ್ದಾವೆ ಅಷ್ಟೇ, ತುಂಬ ಏನೂ ಇಲ್ಲ. ಹಾಗಾಗಿ ನಿಮಗೆ ಇದನ್ನು ಪರಿಚಯಿಸೋಣ ಅಂತ ಹೇಳಿ ಬಂದಿದ್ದೀವಿ. ಬನ್ನಿ
ಸ್ನೇಹಿತರೆ ಮಳೆ ಇಲ್ಲದೆ ಇರೋ ಕಾರಣ ಮರ ಗಿಡ ಎಲ್ಲ ಒಣಗಿದೆ. ಬಟ್ ಮಳೆ ಬಂದಿದ ತಕ್ಷಣ ಆರಾಮಾಗಿ ಇಲ್ಲಿ ಗಿಡ ಮರ ಎಲ್ಲ ಕೂಡ ಚಿಗುರುತ್ತೆ. ಬಟ್ ಆದರೆ ಈಗ ಮಾತ್ರ ಪೂರ್ತಿ ಗಿಡ ಮರ ಎಲ್ಲ ಕೂಡ ಒಣಗಿದೆ. ಅಲ್ಲೊಂದು ಇಲ್ಲೊಂದು ಮಾತ್ರ ಗ್ರೀನರಿ ಇದೆ ಅಷ್ಟೇ. ಹಾಗಾಗಿ ಇದನ್ನು ಕಾಡು ಅಂತ ಹೇಳೋದಕ್ಕೂ ಕೂಡ ಆಗ್ತಿಲ್ಲ. ವೃಕ್ಷ ಇಷ್ಟು ಒಳಗಡೆ ಬಂದ್ರಿ, ಒಂದು ಪ್ರಾಣಿ ಪಕ್ಷಿ ಯಾವುದೂ ಕಾಣಲಿಲ್ಲ ನಮಗೆ. ಅದು ಬರ್ತಿದ್ದೀರಿ, ನೋಡೋಣ ಬನ್ನಿ, ಇನ್ನೂ ಒಳಗಡೆ ಹೋಗೋಣ, ಏನಾದರೂ ಸಿಗುತ್ತೇನೋ ಕಾಯೋಣ, ನೋಡೋಣ. ವೃಕ್ಷೋದ್ಯಮ ಅಂತ ಹೇಳಿದಾರಲ್ಲ, ನೋಡೋಣ ಬನ್ನಿ, ಏನಾದರೂ ಸಿಗುತ್ತೇನೋ ನೋಡೋಣ ಅಲ್ವಾ. ವೇಟ್ ಮಾಡಿ ನೋಡೋಣ ಬನ್ನಿ. ಶಬ್ದ ಕೇಳಿಸ್ತಿದ್ಯಾ? ಗೂಬೆ ಬಡ್ಕೊಳ್ತಾ ಇದೆ. ಸ್ನೇಹಿತರೆ ವೇಟ್ ಮಾಡಿ ಕಾದಿದ್ದಕ್ಕೂ ಕೂಡ ತೃಪ್ತಿ ಆಯಿತು ಅನ್ಬೋದು. ಯಾಕೆ ಅಂದರೆ ತುಂಬಾ ಮೊಲಗಳಿದ್ದಾವೆ ಇಲ್ಲಿ. ಬನ್ನಿ ನಿಮಗೂ ಕೂಡ ತೋರಿಸ್ತೀನಿ. ಕ್ಯೂಟ್ ಆಗಿದ್ದಾವೆ, ಸೂಪರಾಗಿದ್ದಾವೆ. ನಿಮಗೂ ಕೂಡ ತೋರಿಸ್ತೀನಿ ಬನ್ನಿ. ಜಿಂಕೆ ಎಲ್ಲನೂ ಇಲ್ಲೇ ಇದ್ದಾವೆ, ತೋರಿಸ್ತೀರಿ ಬನ್ನಿ. ಸೋ ಕ್ಯೂಟ್ ಮೊಲಗಳು ಸ್ನೇಹಿತರೆ, ಎಲ್ಲ ಕೂಡ ನೋಡಿ. ವೇಟ್ ಮಾಡಿದಕ್ಕೂ ಕೂಡ ಸಾಕಾಯ್ತು ಸ್ನೇಹಿತರೆ. ನೋಡಿ ಎಷ್ಟು ಮೊಲಗಳಿದಾವೆ, ಕ್ಯೂಟ್ ಆಗಿ ತುಂಬಾ ಚೆನ್ನಾಗಿದ್ದಾವೆ. ಇದೆಲ್ಲ ಮೊಲನೇ, ಇಲ್ಲಿರೋದೆಲ್ಲಾನು ಮೊಲನೇ ಸ್ನೇಹಿತರೆ. ಹಸೆ ಮೇವು ಅಣುಲ್ ಎರಡೂ ಹಾಕಿದ್ದಾರೆ. 3 ಕಲರ್ಸ್ ಇದೆ. ಎಷ್ಟು ಕ್ಯೂಟಾಗಿ ಓಡ್ತಿದ್ದಾವೆ ನೋಡಿ ಅವು. ವಾವ್, ತುಂಬ ಚೆನ್ನಾಗಿದೆ ಸ್ನೇಹಿತರೆ. ಬನ್ನಿ ಇಲ್ಲಿ ಇನ್ನೂ ಇದೆ ನೋಡೋಣ. ನೋಡಿ ಎಷ್ಟು ಚೆನ್ನಾಗಿದ್ದಾವೆ ಅಂತ ಮೊಲಗಳೆಲ್ಲ. ಎಲ್ಲ ಕೂಡ ತುಂಬ ಮೊಲ ಇದೆ ಇಲ್ಲಿ. ಬನ್ನಿ ಹಾಗೆ ಮುಂದೆ ಹೋಗ್ತಾ ಇನ್ನು ಇಲ್ಲಿ ಕೂಡ ಇದ್ದಾವೆ, ನೋಡೋಣ ಏನೇನಿದೆ ಅಂತ ಹೇಳಿ. ಒಬ್ಬರು ಸ್ನೇಹಿತರೆ ಎಲ್ಲ ಕೂಡ ಗ್ರೀನ್ ಆ್ಯಂಡ್ ಯೆಲ್ಲೋ ಕಲರ್ಸಲ್ಲಿದೆ. ಅಲ್ಲಿ 2 ನೋಡಿ ಲವ್ ಮಾಡ್ತಿದ್ದಾವೆ ಅವೆರಡೂ ಕೂಡ. ಸ್ನೇಹಿತರೆ ನೋಡಿ ಎಷ್ಟು ಕ್ಯೂಟಾಗಿ ಅವೆರಡು ಕೂಡ ಮುದ್ದು ಮಾಡ್ತಿದ್ದಾವೆ ಅಂತ ಹೇಳಿ. ರ್ಯಾಬಿಟ್ ಸ್ನೇಹಿತರೆ ಇದೆಲ್ಲ ಇಲಿಗಳು. ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿದ್ದಾವೆ ಅಂತ ಹೇಳಿ. ಎಕ್ತಿದ್ದಾವೆ ಅವು, ಕಚ್ತಿದ್ದಾವೆ. ಜೋರಾಗೆ ಕಚ್ತಿದ್ದಾವೆ ಅವು. ಹೇಳ್ತೀನಿ ಓಪ್ಪ, ನೋಡಿ ಸಿಕ್ಕರೆ ಕಚ್ಚಾಕ್ಬಿಡ್ತಾವೆ. ನೋಡಪ್ಪಿಯಾ ನನ್ನ ಟೇಸ್ಟ್ ಕವು. ಇವೆಲ್ಲ ಕೂಡ ಕಲರ್ ಇಲಿಗಳು ಸ್ನೇಹಿತರೆ. ಇದೆಲ್ಲ ಸಾಕು ಇಲಿ ಅಂತಾರಲ್ವಾ ಅವು. ಇವೆಲ್ಲ ಎಷ್ಟು ಕಲರ್ಫುಲ್ ಆಗಿದ್ದಾವೆ. ಬಟ್ ಎಲ್ಲ ಕೂಡ ತುಂಬಾ ಜೋರಾಗೆ ಕಚ್ತವೆ. ಇವೆಲ್ಲ ಕೂಡ ಇಲಿ ಸ್ನೇಹಿತರೆ. ಎಷ್ಟು ಥರ ಇಲಿಗಳಿದ್ದಾವೆ ನೋಡಿ. ತುಂಬ ಕಲರ್ಸೇ ಇದ್ದಾವೆ ಅಂತ ಹೇಳ್ಬೋದು ಇಲಿಗಳೆಲ್ಲ. ಇದರಲ್ಲಿರೋದೆಲ್ಲ ಇಲಿನೇ. ಇದಕ್ಕೂ ಕೂಡ ಅಷ್ಟೇ ಹುಲ್ಲೇ ಜಾಸ್ತಿ ಹಾಕಿದ್ದಾರೆ ನೋಡಿ. ಸೋ ಕ್ಯೂಟ್ ಅಲ್ವಾ, ತುಂಬ ಚೆನ್ನಾಗಿದೆ. ಎಲ್ಲದಕ್ಕೂ ಕೂಡ ನೀಟಾಗಿ ಲಾಕ್ ಮಾಡಿಬಿಟ್ಟಿದ್ದಾರೆ. ನನಗಂತೂ ಈ ಲವ್ ಬರ್ಡ್ಸ್ ತುಂಬ ಇಷ್ಟ ಆದವು. ಈಗ ಇಲಿ, ಲವ್ ಬರ್ಡ್ಸ್ ಹಾಗೂ ಅಲ್ಲಿ ನಾವು ಮೊಲನ ನೋಡಿದ್ವಿ. ಈಗ ಜಿಂಕೆಗಳನ್ನ ನೋಡೋಣ ಬನ್ನಿ. ಜಿಂಕೆ ಎಷ್ಟಿದೆ ಗೊತ್ತಿಲ್ಲ, ಕಮ್ಮಿ ಇದ್ದಂಗಿದ್ದಾವೆ. ಬಟ್ ನೋಡೋಣ. ಇಲ್ಲಿ ಬಂದಿದ್ದಕ್ಕೂ ವ್ಯರ್ಥ ಆಗಬಾರ್ದು ಅಲ್ವಾ. ಹಾಗಾಗಿ ನಾನು ತುಂಬ ಇಷ್ಟಪಟ್ಟು ಬಂದೆ. ನಾನು ಚಿಕ್ಕವಳಿದ್ದಾಗ ಸ್ಕೂಲ್ ಟ್ರಿಪ್ಪಲ್ಲಿ ಬಂದಿದ್ದೆ ಈ ಒಂದು ಲೊಕೇಶನ್ಗೆ. ನಾನು ಆಗಿಂದ ಒಂದು ಮೆಮೊರಿ ತಗ ಮುಳ್ಳುಹಂದಿ ಏನೋ ತುಂಬ ಇತ್ತು ಸ್ನೇಹಿತರೆ. ಬಟ್ ಈಗ ಅಷ್ಟು ಪ್ರಮಾಣದಲ್ಲಿ ಇಲ್ಲದೇ ಇರ್ಬೋದು. ಬಟ್ ಅಲ್ಲೊಂದು ಇಲ್ಲೊಂಥದ್ದು ಖಂಡಿತವೂ ಇದ್ದಾವೆ. ತುಂಬ ಚೆನ್ನಾಗಿರೋ ಇದ್ದಾವೆ. ಬನ್ನಿ ಇವಾಗ ಅವುಗಳನ್ನ ಕೂಡ ತೋರಿಸ್ತಾ ಹೋಗ್ತೀನಿ ನಿಮಗೆ. ಇಲ್ಲಿಗ ಜಿಂಕೆ ಕೂಡ ಇದೆ ನೋಡಿ. ಅವರು ಎಂಜಾಯ್ ಮಾಡ್ತಿದ್ದಾರೆ ಜಿಂಕೆ ಜೊತೆ. ಬನ್ನಿ ನೋಡೋಣ. ಜಿಂಕೆ ಸ್ನೇಹಿತರೆ ಕೊಂಬುಗಳು ನೋಡಿ. ಜಿಂಕೆ ಕೊಂಬು ಇದು ಸೇಮ್ ಮೇಕೆ ಥರನೇ ಇದೆ. ಬಟ್ ಇದು ಜಿಂಕೆ. ಇದ್ರ ಡಾಟ್ಸ್ ಎಲ್ಲ ಏನೂ ಇಲ್ಲ ಮೈ ಮೇಲೆ. ಪ್ಲೈನ್ ಜಿಂಕೆ ಸ್ನೇಹಿತರೆ ಇದು. ಇದೊಂಥರ ಜಾತಿಯ ಜಿಂಕೆ ನೋಡಿ. ಅದು ಪಾಪ ನಮ್ಮನ್ನು ನೋಡ್ತಿದೆ. ಬಟ್ ಕರೀತಿದೆ ಅದು ನಮ್ಮನ್ನು ಬಿಡಿಸಿ ಅಂತ ಹೇಳಿ ಪಾಪ. ವಾವ್ ಏನೋ ಏನದು ನೋಡಿ ಸ್ನೇಹಿತರೆ. ಜಿಂಕೆ ಇದು ಕಾಡು ಪ್ರಾಣಿನ ಎಷ್ಟು ಚೆನ್ನಾಗಿ ಸೇಫಾಗಿ ನೋಡ್ಕೊಳ್ತಿದ್ದಾರೆ ಅವರು. ಇದೆಲ್ಲ ತುಂಬ ದೊಡ್ಡದಾಗೇ ಇದೆ. ಇದನ್ನು ಓಡಾಡಲಿಕ್ಕೆಲ್ಲ ಜಾಗ ಬಿಟ್ಟಿದ್ದಾರೆ. ಆದರೂ ಜನ ಇರೋದ್ರಿಂದ ನಮ್ಮನ್ನು ನೋಡ್ತಿದೆ, ಗುಮ್ಲಿಕ್ಕೆ ಬರ್ತಿದೆ ಅದು. ಇದು ಜಿಂಕೆ ಸ್ನೇಹಿತರೆ. ಎಷ್ಟು ಚೆನ್ನಾಗಿದೆ ಅಲ್ವಾ.
ಕ್ಯೂಟ್ ಆಗಿದೆ. ಹಿಂಗೆ ಕೈ ಕೈ ಹುಷಾರು ದೀಪು. ಸೆಂಟ್ರಿಗೆ ಸೊಂಟಕ್ಕೆ ಕೈ ಯಾಕೋ, ಸೊಂಟಕ್ಕೆ ತಾನೆ ಕೈ ಹಂಗ. ಓಡು ಜರ ಬಂಡಿ ಆಡೋಗ್ರಿ. ಮಳೆ ಜೋರಾಯ್ತು, ಬನ್ರಿ ಬೇಗ ಬೇಗ ಶಾನು. ಓ ಮಳೆ ಜೋರಾಯ್ತು, ನಡೀರಿ ಬೇಗನು. ಬಂದೆ. ಬನ್ರಿ ಶಾನು, ಸಾಕು ಓಡ್ಬೋಡ್ಬೋಡು ಶಾನು. ಬನ್ರಿ ಅಲ್ಲಿ ಮನೆ ಹತ್ರ ಆಡಿರೋ ಬನ್ರಮ್ಮ. ದೀಪು ಬಾ ಬೇಗ. ಶಾನು ನಾನು ಓದ್ತಾ ಇದ್ದೀನಿ. ಸ್ನೇಹಿತರೆ ನೋಡಿ, ಇದೆಲ್ಲ ನವಿಲುಗಳು ಇದರಲ್ಲಿ ಇರೋದು. 3-4 ಇದ್ದಾವೆ. ವಾವ್ ನೋಡಿ ಎಷ್ಟು ಚೆನ್ನಾಗಿ ಆಡ್ತಿದೆ. ಕಾಣ್ತು ಅನ್ಕೊಳ್ತೀನಿ, ಕಾಣಿಸ್ತಿಲ್ಲ ಅನ್ಕೊಳ್ತೀನಿ. ಆ ಕಡೆ ಕೊನೆಗಿದ್ದಾವೆ ಸ್ನೇಹಿತರೆ. ನೋಡಿ ಇಲ್ಲಿ ಕೆಳಗಡೆ ಬಾತ್ಕೋಳಿಗಳಿದ್ದಾವೆ. ಸ್ನೇಹಿತರೆ ಮಳೆ ಕೂಡ ಬರ್ತಿದೆ ನೋಡಿ, ಜೋರ್ ಮಳೆ ಬಂತು. ಹಾಗಾಗಿ ನಾವು ನಿಂತ್ಕೊಂಡ್ಬಿಟ್ಟಿದ್ದೀರಿ. ಹೊಡಿ ಹೊಡಿ ಹೊಡಿ, ಗಸೆ ಬಂದಂಗೆ ಆಗ್ಬಿಟ್ಟಿದೆ ನನಗೆ. ಮಳೆ ಬಂದಿದೆ, ಸ್ವಲ್ಪ ಕೈಯೆಲ್ಲ ನೆಂದೋಯ್ತು. ಹಾಗಾಗಿ ಮಳೆ ಇಲ್ಲಿ ನಿಂತ ಮೇಲೆ ಮುಂದಕ್ಕೆ ಮೂವ್ ಆಗೋಣ. ಇವತ್ತಿನ ವ್ಲಾಗ್ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ. ಮತ್ತೊಂದು ವ್ಲಾಗಲ್ಲಿ ಸಿಗ್ತೀನಿ. ಈ ಒಂದು ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬಟನ್ ತಪ್ಪದೆ ಪ್ರೆಸ್ ಮಾಡಿ ಅಂತ ಹೇಳ್ತಾ, ಇವತ್ತಿನ ನಮ್ಮ ಒನ್ ಡೇ ಟ್ರಿಪ್ ಇವತ್ತು ನಾವು ಕೈವಾರದ ಒಂದು ತಪೋವನದಲ್ಲಿ ಮುಕ್ತಾಯ ಮಾಡಿ ಮನೆಗೆ ಹೊರಡ್ತಿದೀವಿ. ಓಕೆ ಗೈಸ್, ಇವತ್ತಿನ ವಿಡಿಯೋ ಇಷ್ಟ ಆಯ್ತು ಅನ್ಕೊಳ್ತೀನಿ. ಇಷ್ಟ ಇರೋ ದಯವಿಟ್ಟು ಒಂದು ಲೈಕ್ ಮಾಡಿ ಅಂತ ಹೇಳ್ತಾ ಬೈ ಬೈ ಸ್ನೇಹಿತರೆ. ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಓವರ್ ಮಳೆ ಸ್ನೇಹಿತರೆ. ನೋಡಿ ಮಳೆ ನೀರು ನೋಡಿ ತುಂಬಾ ಜೋರಾಗಿ ಹೋಗ್ತಿದಾವೆ. ನೋಡಿ ಯಾವ ರೀತಿ ಹರಿತಿದೆ ಅಂತ ಹೇಳಿ ಕಾಣ್ತಿದೆ ಅನ್ಕೊಳ್ತೀನಿ. ಕೊಚ್ಕೊಂಡು ಹೋಗ್ಬಿಟ್ಟಿದೆ. ಸ್ವಲ್ಪ ದೊಡ್ಡ ಮೋರಿನೇ ಮನೆ ಹತ್ರ ಇರೋದು. ಯಾವ ರೀತಿ ನೀರು ಹೋಗ್ತಿದೆ ಅಂತ ಹೇಳಿ ಕಾಣಿಸ್ತಿದೆ ಅನ್ಕೊಳ್ತೀನಿ. ತುಂಬಾನೇ ಜೋರ್ ಮಳೆ ಬಿದ್ದಿದೆ ಸ್ನೇಹಿತರೆ. ಬಂದಿರೋರೆ ರಬ್ಸೋಕ್ಕೆ ಈ ದೊಡ್ಡ ಮೋರಿಯಲ್ಲೇ ತುಂಬ ಹೋಗ್ತಿದೆ. ಅಲ್ಲಿ ನೋಡಿ ಪೈಪ್ ಎಷ್ಟು ದಪ್ಪ ಇದೆ. ಆ ದಪ್ಪದ ಪೈಪ್ ತುಂಬ ಫುಲ್ ನೀರು ಕೊಚ್ಕೊಂಡು ಹೋಗ್ತಿದ್ದಾವೆ. ಫುಲ್ ಭಯಂಕರವಾಗಿ ಬಿತ್ತು ಮಳೆ ಅಂತೂ ಕಾಣ್ತಿದೆ ಅನ್ಕೊಳ್ತೀನಿ. ಆ ಪೈಪ್ ಫುಲ್ ಹೋಗ್ತಿದೆ, ಅಷ್ಟು ದೊಡ್ಡ ಪೈಪಲ್ಲಿ ನೀರು.